ಇದು ಮಣಿಪಾಲದ ಪ್ರತಿ ವರ್ಷದ ಗೋಳು. ಈ ಗೋಳು ಈ ಬಾರಿಯೂ ತಪ್ಪಿಲ್ಲ. ಅಧಿಕಾರಿಗಳ ನಿಧಾನಗತಿಯ ಕಾಮಗಾರಿ ವಾಹನ ಸವಾರರನ್ನ ಸಂಕಷ್ಟಕ್ಕೆ ದೂಡುತ್ತಿದೆ. ತುರ್ತು ಸ್ಪಂದನೆ ಅಗತ್ಯವಾಗಿ ಬೇಕಾಗಿದೆ. ಇದು ಮಣಿಪಾಲದ ಪೋಸ್ಟ್ ಆಫೀಸ್ ಬಳಿಯ ರಸ್ತೆಯ ದುಸ್ಥಿತಿ. ಈ ರಸ್ತೆ ಅಲಿಪುರು ಮಣಿಪಾಲ ಕೈಗಾರಿಕಾ ಪ್ರದೇಶ ಹೀಗೆ ಹಲವು ರಸ್ತೆಗಳನ್ನು ಸಂಧಿಸುತ್ತಿದೆ. ಪ್ರತಿ ವರ್ಷವೂ ಮಳೆ ಬಂದಾಗ ಈ ರಸ್ತೆ ಬಾಯ್ತಿರಿದು ಅಪಾಯಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಈ ಬಾರಿಯೂ ಇಂತಹ ಅಪಾಯ ತಪ್ಪಿಲ್ಲ. ರಸ್ತೆಯ ಎರಡೂ ಕಡೆಗಳಲ್ಲೂ ದೊಡ್ಡ ಗಾತ್ರದ ಹೊಂಡಗಳು ನಿರ್ಮಾಣವಾಗಿದ್ದು, ದ್ವಿಚಕ್ರ ವಾಹನ ಸವಾರಿಗಂತೂ ಇಲ್ಲಿ ಸಾಗಲು ಹರಸಾಹಸ ಪಡಬೇಕು. ಈ ಬಾರಿ ಈ ರಸ್ತೆಯ ಅಗಲೀಕರಣಕ್ಕೆ ಟೆಂಡರ್ ಕಾರ್ಯ ಮುಗಿದಿದೆ. ಅಧಿಕಾರಿಗಳು 15 ದಿನದ ಒಳಗೆ ಕಾಮಗಾರಿ ಆರಂಭಿಸುವ ಸೂಚನೆಯನ್ನ ನೀಡಿದ್ದಾರೆ. ಮಳೆ ನಿಂತ ಬಳಿಕ ಈ ಕಾಮಗಾರಿ ಆರಂಭಿಸಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದು, ಸಾರ್ವಜನಿಕರಲ್ಲಿ ಆಶಾಭಾವನೆ ಮೂಡಿದೆಯಾದರೂ ಮಳೆ ಯಾವಾಗ ನಿಲ್ಲುತ್ತೆ, ಇವರು ಯಾವಾಗ ಕಾಮಗಾರಿ ಆರಂಭಿಸುತ್ತಾರೆ ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ. ಅಲ್ಲಿಯವರೆಗಾದರೂ ತಾತ್ಕಾಲಿಕ ಪರಿಹಾರದ ರೂಪದಲ್ಲಿ ಹೊಂಡ ಮುಚ್ಚುವ ಕಾರ್ಯ ನಡೆಯಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮಣಿಪಾಲದ ಈ ಪೋಸ್ಟ್ ಆಫೀಸ್ ರೋಡ್ ಏನಿದೆ, ಪ್ರತಿ ವರ್ಷ ಇಲ್ಲಿ ಮಳೆ ಬಂದಾಗ ಹೊಂಡ ಗುಂಡಿಗಳು ಆಗ್ತಾ ಇರ್ತವೆ. ಇತ್ತೀಚೆಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದಾಗ ಅವರು ಹೇಳಿದರು 15 ದಿನದಲ್ಲಿ ಅಥವಾ ಈ ಮಳೆ ನಿಂತಾಗ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂತ. ಆದರೆ ಮಳೆ ನಿಲ್ಲುವುದರ ಒಳಗೆ ಇಲ್ಲಿ ಹೊಂಡ ನೋಡಿದರೆ ನಾವು ನಿಮಗೆ ಅರ್ಥ ಆಗ್ತದೆ, ಒಂದು ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ. 2 ವೀಲರ್ಸ್ಗೆ ಅಲ್ಲಿ ಮಳೆ ಬಂದು ನೀರು ನಿಂತರೆ ಹೊಂಡದಲ್ಲಿ ಟೈರ್ ಬಿದ್ದು ಯಾರಾದರೂ ಬಿದ್ದರೆ ಯಾರು ಇದಕ್ಕೆ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರ? ಸಾರ್ವಜನಿಕರು ಮನವಿ ಮಾಡಲಿಕ್ಕೆ ಇದು ನಮ್ಮ ವೈಯಕ್ತಿಕ ಏನಲ್ಲ, ಇದು ಸಾರ್ವಜನಿಕ ರಸ್ತೆ. ಹೊಂಡ ಗುಂಡಿ ಆಗುವ ಮೊದಲೇ ಜನಪ್ರತಿನಿಧಿಗಳನ್ನು ನಾನು ಹೇಳೋದಿಲ್ಲ, ಅಧಿಕಾರಿಗಳು ಇದಕ್ಕೆ ಇಲಾಖೆಗಳು ಸಂಬಂಧಪಟ್ಟ ಇಲಾಖೆಗಳು ಇದಕ್ಕಾಗೇ ಇದೆ. ಸರ್ಕಾರಗಳು ಪ್ರತಿ ವರ್ಷ ಈ ರಸ್ತೆ ಅಭಿವೃದ್ಧಿಗೆ ದುರಸ್ತಿಗೆ ಅನುದಾನವನ್ನು ಮೀಸಲಿರಿಸ್ತದೆ. ಇಂತಹ ಸಂದರ್ಭದಲ್ಲಿ ಕೂಡ ಈ ರಸ್ತೆ ಈ ರೀತಿಯಲ್ಲಿ ಹಾಳಾಗ್ತಿರುವಂಥದ್ದು, ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ದುರದೃಷ್ಟಕರ.